ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಮಂಜರಾಬಾದ್ ಕೋಟೆಯನ್ನು ನೋಡಿಕೊಂಡು ಮತ್ತೆ ನಾವು ಬಂದಂಥ ಮುಂದಿನ ಪ್ಲೇಸ್ ಹಳೇಬೀಡು, ಬೇಲೂರು ಹಳೇಬೀಡು. ಈಗ ಬೇಲೂರಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಈಗ ಬೇಲೂರು ದೇವಸ್ಥಾನದ ಹತ್ರ ಒಳಗಡೆ ಬಂದು ನಿಜವಾಗ್ಲೂ ಸ್ನೇಹಿತರೆ, ಈ ಜಾಗ ಅದ್ಭುತವಾದಂಥ ಜಾಗ. ಯಾಕಂದರೆ ಇಲ್ಲಿರುವ ಆ ಕೆತ್ತನೆಗಳು, ಆ ಗೋಪುರ, ಮಂಟಪ, ಆ ದೇವಸ್ಥಾನ, ಅಬ್ಬಬ್ಬಬ್ಬಬ್ಬ ನೋಡಿದ್ರೆ ಎರಡು ಕಣ್ಣು ಸಾಲದು. ಸ್ನೇಹಿತರೆ, ನನಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಏನು ಅಷ್ಟಾಗಿ ಹೇಳೋಕ್ಕಾಗಲ್ಲ. ಯಾಕಂದರೆ ಅಂಥ ಅದ್ಭುತವಾದಂಥ ಕಲೆ ಇರುವ ಜಾಗ. ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ಅಷ್ಟು ಸುಲಭವಾಗಿ ಏನೂ ಮಾತಾಡೋಕ್ಕಾಗಲ್ಲ. ಇದನ್ನು ನೋಡ್ತಾ ಇದ್ದರೆ ಎರಡು ಕಣ್ಣು ಸಾಲೋದೇ ಇಲ್ಲ. ನಾವು ಸುತ್ತ ಇದನ್ನು ನೋಡಿಕೊಂಡು ಹೋಗ್ತಾ ಇದ್ದರೆ ಯಾವುದನ್ನು ನೋಡೋದು ಯಾವುದನ್ನು ಬಿಡೋದು ಅನ್ನೋ ಥರ ಅನ್ನಿಸ್ಬಿಡುತ್ತೆ. ಯಾಕಂದರೆ ಇದು ನೋಡಿ, ಆ ಕಾಲದಲ್ಲಿ ಯಾವುದೇ ರೀತಿ ಮಿಷಿನ್ಗಳು ಮಗದೊಂದು ಇಲ್ದಿರೋಂಥ ಕಾಲದಲ್ಲಿ ಎಂಥ ಕೆತ್ತನೆ ಅಂದರೆ, ಇದು ನಿಜವಾಗಲೂ ಮನುಷ್ಯನೇ ಕೆತ್ತಿರುವಂಥ, ಮನುಷ್ಯನ ಕೈಯಲ್ಲಿ ಮೂಡಿರುವ ಈ ದೇವಸ್ಥಾನದ ಒಂದೊಂದು ಕಲೆ. ಅಬ್ಬ ನಿಜವಾಗ್ಲೂ ಇದನ್ನು ನೋಡಿದ್ರೆ ಮನುಷ್ಯ ಇಷ್ಟರ ಮಟ್ಟಿಗೆ ಆ ಕಾಲದಲ್ಲಿ, ಅದು ಮಿಷಿನ್ ಇಲ್ಲ, ಏನಿಲ್ಲ. ಇವತ್ತೊಂದು ದಿನ ಎಲ್ಲ ರೀತಿ ಮಿಷನರಿಗಳಿದ್ರೂ ಈ ಥರ ಒಂದೇ ಒಂದು ಕಲೆನ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವತ್ತೊಂದು ದಿನದಲ್ಲಿ ನೋಡಿ, ಎಲ್ಲಿ ನೋಡಿದರಲ್ಲಿ ದೇವಸ್ಥಾನದ ಪ್ರತಿಯೊಂದು ಕೆತ್ತನೆಗಳೂ ಅಬ್ಬಬ್ಬ ಅಂತ ಪ್ರತಿಯೊಬ್ಬರಿಗೂ ನೋಡಿದಂಥವ್ರಿಗೆ ಆಶ್ಚರ್ಯನ ಹುಟ್ಟಿಸುವಂತಹ ಈ ಜಾಗ. ಆ ಕೆತ್ತನೆಗಳನ್ನು ನೋಡೋಕ್ಕೆ ಕಣ್ಣುಗಳು ಸಾಲದೇ ಇಲ್ಲ. ಎರಡು ಕಣ್ಣು ಸಾಲದು ಅಂತಂತಾರಲ್ಲ, ಆ ಪದ ನಿಜವಾಗ್ಲೂ ಉಪಯೋಗಕ್ಕೆ ಬರೋದು ಇಲ್ಲಿ. ನಿಜವಾಗ್ಲೂ ಇದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದೇ ಇಲ್ಲ. ಎರಡು ಕಣ್ಣಲ್ಲ, 100 ಕಣ್ಣಿದ್ರೂ ಸಾಲಲ್ಲ. ಯಾಕಂದರೆ ಎಲ್ಲಿ ನೋಡಲಿ, ಎಲ್ಲಿ ಬಿಡಲಿ, ಯಾವ ಕೆತ್ತನೆ ನೋಡೋದು, ಆ ಒಂದು ಕೆತ್ತನೆಗಳಲ್ಲೇ ತರಾತರಿ ಎಷ್ಟೊಂದು ವಿಶಿಷ್ಟವಾಗಿ, ವಿಶೇಷವಾಗಿ ಒಂದೊಂದು ಥರ ಕೆತ್ತನೆಗಳನ್ನ ಅದನ್ನು ನೋಡೋಕ್ಕೆ ಸಾಕಾಗುತ್ತೆ. ಇನ್ನು ಈ ಕೆತ್ತನೆಗಳನ್ನು ಮಾಡೋಕ್ಕೆ ಅವರು ಎಷ್ಟು ಶ್ರಮ ಪಟ್ಟಿರಬೇಕು, ಎಷ್ಟು ದಿನಗಳ ಕಾಲ ತಗೊಂಡಿರಬೇಕು. ಸ್ನೇಹಿತರೆ, ಜೀವನದಲ್ಲಿ ನಿಜವಾಗ್ಲೂ ಏನಂದರೆ, ಒಂದು ಸಲ ಇಂಥ ಜಾಗ, ಇಂಥ ಕೆತ್ತನೆಗಳು, ಇಂಥ ಜಾಗಗಳನ್ನು ನೋಡಬೇಕು ಖಂಡಿತವಾಗಿ. ಅದು ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಜಾಗ ಇದೆ ಅನ್ನೋದು ನಮ್ಮ ಹೆಮ್ಮೆ. ನಾನು ಈ ಬೇಲೂರು, ಹಳೇಬೀಡು ಈ ಜಾಗಗಳನ್ನು ನೋಡಿ, ಇಷ್ಟು ವರ್ಷ ಆದರೂ ನಾನೇ ನೋಡಿರಲಿಲ್ಲ. ನಮ್ಮ ಅಕ್ಕಪಕ್ಕ ಇರುವಂಥ ಜಾಗಗಳನ್ನೇ ನಾವು ನೋಡಿಲ್ಲ. ಆದರೆ ಈಗ ಇಲ್ಲಿಗೆ ಬಂದಿದ್ದೀನಿ. ಇದನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು ಸ್ನೇಹಿತರೆ. ನೋಡಿ, ಎಷ್ಟು ಅದ್ಭುತವಾದ ಕೆತ್ತನೆಗಳು. ನಿಜವಾಗ್ಲೂ ಅಬ್ಬ, ಮನುಷ್ಯನ ಈ ಕೆತ್ತನೆ ನೋಡ್ತಾ ಇದ್ದರೆ ಇನ್ನು ಎಷ್ಟು ವರ್ಷಗಳ ಕಳೆದರೂ ಸಹ ಈ ಥರ ಮಾಡಲಿಕ್ಕೆ ಇನ್ನು ಮುಂದೆ ಸಾಧ್ಯನೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಎಷ್ಟೇ ಮಿಷನರಿಗಳು, ಏನು ಆಧುನಿಕ ಜಗತ್ತು ಬದಲಾದ್ರೂ ಈ ಥರ ಒಂದು ದೇವಸ್ಥಾನದ ಸುತ್ತ ಇರುವಂಥ ಮಂಟಪ, ಆ ಮಂಟಪಕ್ಕೆ ಪ್ರತಿಯೊಂದು ಜಾಗದಲ್ಲೂ ಒಂದೊಂದು ರೀತಿ ಕೆತ್ತನೆಗಳನ್ನ ನೋಡ್ತಾ ಇದ್ದರೆ ಖಂಡಿತವಾಗಿ ಇವತ್ತಿನ ಆಧುನಿಕ ಕಾಲದಲ್ಲಿ ಈ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತೀನಿ. ಬೇರೆ ಬೇರೆ ಏನೇನೋ ಕಂಡುಹಿಡಿಬೋದು, ಮಗದೊಂದು ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಇವೆಲ್ಲ ನಿಜವಾಗ್ಲೂ ಅಷ್ಟು ಸುಲಭದ ಮಾತಲ್ಲ. ಫ್ಯಾಮಿಲಿಯೊಂದಿಗೆ ಈ ಜಾಗಕ್ಕೆ ಭೇಟಿ ಕೊಟ್ಟಿದ್ದು ನನಗಂತೂ ತುಂಬ ಖುಷಿ ಆಗ್ತು. ಮಕ್ಕಳಿಗೆಲ್ಲ ತೋರಿಸ್ತು, ನೋಡಿ ಇದೆಲ್ಲ ಕೈಯಲ್ಲೇ ಕೆತ್ತನೆ ಮಾಡಿರೋದು ಅಂತ. ಸ್ನೇಹಿತರೆ, ಇದ್ರ ಬಗ್ಗೆ ನಾನೇನು ಜಾಸ್ತಿ ಮಾತಾಡಲ್ಲ, ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನೀವೇ ನೋಡ್ತಾ ಇರಿ. ಆನೆಗಳು ನೋಡು. ಯಪ್ಪ
ಎಷ್ಟು ಥರ ಮಾಡಿರ್ಬೇಕು ಇದನ್ನ. ಅದೇ ನಾವು ಪೂರ್ತಿ ಎಲ್ಲಾನು ನೋಡೋಕ್ಕೂ ಆಗಲ್ಲ. ಎಷ್ಟು ಸ್ನೇಹಿತರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವೂ ನಮ್ಮ ಕನ್ನಡ ನಾಡು ಎಷ್ಟು ಶ್ರೀಮಂತವಾದ ನಾಡು, ಎಷ್ಟು ಶ್ರೀಮಂತವಾಗಿತ್ತು. ಮತ್ತು ನಮ್ಮ ಕನ್ನಡ ನಾಡಿನ ರಾಜರುಗಳಿಗೆ ಯಾವ ರೀತಿ ಅಭಿರುಚಿಗಳಿತ್ತು, ಕಲೆಗಳ ಬಗ್ಗೆ ಎಷ್ಟು ಪ್ರೀತಿ ಗೌರವ ಇತ್ತು. ಆ ಕಲೆಗಳನ್ನು ಉಳಿಸೋಕೆ ಸಲುವಾಗಿ ಈ ಥರ ಎಷ್ಟು ದೇವಸ್ಥಾನಗಳು, ಎಷ್ಟು ವಿಚಾರಗಳನ್ನು ಮಾಡಿದ್ದಾರೆ. ನಿಜವೂ ಅವತ್ತಿನ ರಾಜರುಗಳ ಏನು ಕಲೆಗಳಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಅನ್ನೋದು ಈ ಕಲೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಕನ್ನಡ ನಾಡು ಎಷ್ಟು ಶ್ರೀಮಂತವಾದ ನಾಡು, ಎಷ್ಟು ಶ್ರೀಮಂತವಾಗಿತ್ತು. ನಮ್ಮ ಇಂದಿನ ಏನು ಜನಾಂಗದವರು ಎಷ್ಟು ಕಲೆಗಳಿಗೆ ಏನು ಬೆಲೆ ಕೊಡ್ತಾಯಿದ್ರು, ಹಾಗೂ ಎಷ್ಟು ಅದ್ಭುತವಾದ ಕಲೆಗಳನ್ನು ಕಲ್ತಿದ್ರು ಅನ್ನೋದು ಈ ಕಲೆಗಳನ್ನು ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಪ್ರತಿಯೊಂದು ದೇವಸ್ಥಾನದ ಸುತ್ತ ಒಂದೊಂದನ್ನು ನೋಡಿದ್ರು ಯಾವುದೂ ಅಷ್ಟು ಸುಲಭದ ಮಾತಲ್ಲ. ಅದನ್ನು ನೋಡ್ತಾ ಇದ್ರೇ ನಮಗೆ ಏನೋ ಒಂಥರ ದಿಗ್ಭ್ರಮೆ ಆಗೋದಂತೂ ಗ್ಯಾರಂಟಿ ಸ್ನೇಹಿತರೆ. ಎಲ್ಲ ನೋಡಿ ನಮಗೆ ಸಾಕಾಗೋಯ್ತು. ಎಲ್ಲ ನೋಡ್ಕೊಂಡು ದೇವಸ್ಥಾನದ ಸುತ್ತ ಇರೋ ಕಲೆ, ಒಳಗಡೆ ಇರುವ ಕಲೆ, ಇಂಥ ಜಾಗಗಳನ್ನು ನೋಡೋದು ನಿಜವೂ ನಮ್ಮ ಪುಣ್ಯ. ಬಂದು ನೋಡಿರೋದಕ್ಕೆ ಒಂದು ಖುಷಿ ಆಯಿತು. ಹಾಗೆ ದೇವಸ್ಥಾನದ ಇಲ್ಲೇ ಒಳಗಡೆ ಆವರಣದಲ್ಲಿರುವ ಕೊಳ, ಅಲ್ಲಿ ಬಂದು ಅಲ್ಲಿ ಮೀನುಗಳು ಮತ್ತು ಆಮೆಗಳೆಲ್ಲ ಇತ್ತು. ಹಾಗೆ ಅದನ್ನು ಮಕ್ಕಳುಗಳು ನೋಡ್ತಾ ಖುಷಿ ಪಡ್ತಾಯಿದ್ವು. ಅಲ್ಲಿ ಆಮೆಗಳು ತುಂಬ ಆಮೆಗಳಿವೆ ನೀರಿನಲ್ಲಿ. ಆಮೆಗಳು ಮತ್ತು ಮೀನುಗಳು ನೋಡಿ ಇದೆ. ಹಾಗೆ ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಹಳೇಬೀಡು ಕಡೆ ಹೋಗ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.